ನನಗೆ ಭಯ ಬಂದರೂ ಕೂಡ ನಾನು ಅದನ್ನು ಪರಿಣಾಮ ನೋಡಿದೆ. ಈ ಮಕ್ಕಳು ಓದ್ತಾ ಇದ್ದಾಗ ಇವತ್ತು ಈ ಸನ್ನಿನ್ ಮಾತಾಡಿದ್ದಾನೆ ಅಂಥವ್ರು ನೋಡಿ ನನಗೆ ತುಂಬ ಒಂದು ಥರ ಧೈರ್ಯ ಬಂದಿದೆ. ನೋಡಿ ನಾವು ಮಾಡಿದ್ರಿಂದ ಎಷ್ಟೋ ಜನರಿಗೆ ಜೀವನ ಆಗ್ತಾ ಇದೆ, ಅವರು ಕಲಿತಾ ಇದ್ದಾರೆ ಅಥವಾ ಆರೋಗ್ಯದ ಸೇವೆ ಸಿಗ್ತಾ ಇದೆ, ಅವರಿಂದ ಈ ಸಂಸ್ಥೆಯ ಮೂಲಕ ಅವರ ಜೀವನನೇ ಬದಲಾವಣೆ ಆಗ್ತಾ ಇದೆ. ಅದನ್ನು ನೋಡಿ ನನಗೆ ತುಂಬ ಒಂಥರ ತೃಪ್ತಿ ಬಂತು. ಸೊ ನಿಜವಾಗಿ ನನ್ನ ಆತ್ಮತೃಪ್ತಿಗೋಸ್ಕರ ನಾನು ಮಾಡಲಿಕ್ಕೆ ಶುರು ಮಾಡಿದೆ. ಆಮೇಲೆ ಮೊದಲು ನಾನು ಅಂದ್ಕೊಂಡೆ ಸಮಾಜ ಸೇವೆ ಮಾಡಬೇಕು, ಅವರ ಜೀವನ ಉದ್ಧಾರ ಮಾಡಬೇಕು ಅಂತ. ಆಮೇಲೆ ನನಗೆ ಅರ್ಥ ಆಯಿತು ಅದಲ್ಲ ಇದರದ್ದು ನಿಜವಾದಂಥ ಗಮ್ಯ. ನಾವೇ ನಮ್ಮನ್ನು ನಾವು ಪರಿವರ್ತನೆ ಮಾಡಬೇಕು, ನಮ್ಮಲ್ಲಿ ನಿಸ್ವಾರ್ಥತೆ ಬರಬೇಕು, ಭಯ ಇರಬಾರ್ದು. ಬಾಬಾ ಅವರು ಟೈಮ್ ನನಗೆ ಒಂದು ಹೇಳಿದರು, ಇಫ್ ಯು ವಾಂಟ್ ಟು ಡೂ ದಿಸ್ ವರ್ಕ್ ಬಿ ಫಿಯರ್ಲೆಸ್ ಆ್ಯಂಡ್ ಬಿ ಸೆಲ್ಫ್ಲೆಸ್ ಆ್ಯಂಡ್ ಆಲ್ಸೋ ಈ ಟೋಲ್ಡ್ ಮಿ ಬಿ ಶೇಮ್ಲೆಸ್. ಅಂದರೆ ನಾಚಿಕೆ ಇರಬಾರ್ದು, ಬೇರೆಯವ್ರು ಏನು ಹೇಳ್ತಾರೋ ಏನು ಅಂದ್ಕೊಳ್ತಾರೋ ಹಾಗೆ ಇರಬಾರ್ದು, ಮತ್ತು ಭಯ ಸ್ವಾರ್ಥ ಈ ಎರಡು ಕೂಡ ಇರಬಾರ್ದು. ಅದು ತುಂಬ ಸಮಯ ನಮಗೆ ಬೇಕಾಗಿತ್ತು, ಅದು ಒಂದೇ ದಿವಸದಲ್ಲಿ ಆಗಲಿಲ್ಲ. ಬರ್ತಾ ಬರ್ತಾ ಹೀಗೆ ಆಗಿದ್ದೀನಿ ನಾನಿವತ್ತು. ಅದೇ ಮೊದಲು ಎಲ್ಲರೂ ಕೂಡ ಈ ಮಾರ್ಗದಲ್ಲಿ ಹೋಗಿ ಬಂದರೆ ಸ್ವಲ್ಪ ಭಯ ಬಂದೇ ಬರುತ್ತೆ.